ಚಿಕ್ಕಪ್ಪನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ವರ್ಗಾವಣೆ ಆಗ್ರಹಿಸಿ ಶಾಲೆಗೆ ಬೀಗ ಜಡಿದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಚಿಕ್ಕಪ್ಪನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಶಾಲಾ ಮುಖ್ಯ ಶಿಕ್ಷಕಿ ವಾಣಿಶ್ರೀ ವಿರುದ್ಧ ಗ್ರಾಮಸ್ಥರು ಹಾಗೂ ಯುವಕರು ಬೇಸರ ವ್ಯಕ್ತಪಡಿಸಿದ್ದಾರೆ. 61 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವಾಣಿಶ್ರೀ ಅವರು ಕಳೆದ 3 ವರ್ಷಗಳ ಹಿಂದೆ ಮುಖ್ಯ ಶಿಕ್ಷಕಿಯಾಗಿ ಬಂದಿದ್ದು, ಅಂದಿನಿಂದಲೂ ಸಹ ಶಾಲಾ ವಾತಾವರಣ ಹದಗೆಟ್ಟಿದೆ ಎಂದು ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ. ಶಾಲಾ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಬೋಧನೆ ನೀಡುತ್ತಿಲ್ಲ. ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ಶಿಕ್ಷಣ ನೀಡುವಲ್ಲಿ ಅಂದಿನಿಂದಲೂ ಸಹ ಶಿಕ್ಷಕಿ ಅಸಡ್ಡೆ ತೋರುತ್ತಿದ್ದಾರೆ. ಗ್ರಾಮಸ್ಥರು ಹಾಗೂ ಪೋಷಕರು ಆರೋಪ ಮಾಡಿದ್ದಾರೆ. ಇನ್ನು ಶಾಲೆಯಲ್ಲಿ ಬಿಸಿಯೂಟ ಸಹ ಸರಿಯಾಗಿ ರೀತಿಯಲ್ಲಿ ಉತ್ತಮ ಗುಣಮಟ್ಟದಲ್ಲಿ ನೀಡುತ್ತಿಲ್ಲ ಎಂದು ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಶಾಲೆಗೆ ಮುಖ್ಯ ಶಿಕ್ಷಕಿ ಬಂದಾಗಿನಿಂದಲೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಅಸಡ್ಡೆ ತೋರುತ್ತಾ ಬಂದಿದ್ದಾರೆ. ಈ ಹಿಂದೆಯೂ ಸಹ 1-2 ಬಾರಿ ಇಲಾಖೆಗೆ ಗ್ರಾಮಸ್ಥರು ಹಾಗೂ ಪೋಷಕರು ದೂರು ನೀಡಿದ್ದರು. ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಎಚ್ಚರಿಕೆ ಕೊಟ್ಟು ಹೋಗಿದ್ದರು. ಇದಕ್ಕೂ ತಲೆ ಕೆಡಿಸಿಕೊಳ್ಳದ ಮುಖ್ಯ ಶಿಕ್ಷಕಿ ತಮ್ಮ ಚಾಡಿ ಮುಂದುವರೆಸಿದ್ದು, ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಹಾಗೂ ಪೋಷಕರು ಶಾಲೆಗೆ ಬೀಗ ಜಡಿದು ತರಗತಿ ಬಹಿಷ್ಕಾರ ಮಾಡಿ ಪ್ರತಿಭಟನೆ ನಡೆಸಿದ್ದು, ಈ ಒಂದು ಶಾಲಾ ಮುಖ್ಯ ಶಿಕ್ಷಕಿ ವಾಣಿಶ್ರೀ ಅವರನ್ನ ಇಲ್ಲಿಂದ ಎತ್ತಂಗಡಿ ಮಾಡಬೇಕು, ಅಲ್ಲಿಯವರೆಗೂ ಸಹ ತರಗತಿಗಳ ಅವಕಾಶ ಕೊಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗಮನ ಹರಿಸುವಂತೆ ಮನವಿ ಮಾಡಿದ್ದಾರೆ. ಹರೀಶ್ ಆರ್ಜ 32 ಕನ್ನಡ ನ್ಯೂಸ್ ಚಿತ್ರದುರ್ಗ. ಜನ ಬಂದಿರೋದು ಕೇಳಿದ್ರೆ ಇಲ್ಲಿ ಹಬ್ಬಕ್ಕೆ ಹೋಗಿದ್ದಾರೆ ಅಂತೆಲ್ಲ ಕಟ್ ಮಾಡಕ್ ಬೇಡ ಪಲ್ಲಿಗೆ ತಗೊಂಡ್ರ ವಿಡಿಯೋ ಮಾಡ್ತೀವಿ. ಅಲ್ರಿ ಮೈಕಲ್ ಮೈಕಲ್ ರೇ ಮೈಕಲ್ ವಿಡಿಯೋ ಏನಾಗೈತೆ ಇಲ್ಲ ನಡೀತಿಲ್ಲ ನೋಡಿ ಈಗ ಒಂದು ನಿಮಿಷ ಕೇಳ್ರಿ, ಹಿಂದಕ್ಕೆ ಹೋಗಿ ಎಲ್ಲರೂ ನೋಡ್ರಿ. ಮಾತಾಡ್ಕ ಬೆಲ್ ಹೊಡಿತ ಅನ್ಕೊಂಬಿಡು, ಕಂಪ ಬೆಲ್ ಹೊಡಿ ಒಂದೆರಡು ಕುಂತ ಸಾಕದ ನಿಂತಾಡಲ್ಲ. ಅರ್ಜಿ ಕೊಡೋಣ ಅಂತ ಕೇಳಿ ಅಲ್ಲಿ ಬಿಡತ್ತಾಗ ನಾನು ಇವ್ರಿಗೆ ಯಾಕೆ ನಿಷ್ಠುರಾಗಣ ಅಂತ ನಾನು ಎಷ್ಟೋ ಸಂಸ್ಕೃತಿ ಕರೆಕ್ಟ್ ಹಂಗೆ ಆಗಿರೋದು. ಹಂಗೆ ಮಾಡಕ್ ಹೋದ್ರೆ ನಾನು ನಿಷ್ಠು ಶಿಸ್ತು ಕಲ್ಸಂಗಿಲ್ಲ. ಹಂಗಾಗಿ ಅಕ್ಕ ಬೇಗ ತೆಗಿಯಲ್ಲ ಈ ಶಾಲೆಯಲ್ಲಿ ಶಿಸ್ತಿಲ್ಲ ಅನ್ನೋದೇನು ಅವ್ರ ಹುಡುಗರು ಭಯ ಅನ್ನೋದೇ ಗೊತ್ತಿಲ್ಲ. ಅಲ್ಲ ಹುಡುಗರು ಬರಲ್ಲ ಹಿಂಗೆ ಮಾಡಿದ್ರೆ ಹುಡುಗರು ಕಮ್ಮಿ ಆಗ್ತಾರೆ. ಸೆಕೆಂಡ್ರಿ ಮಕ್ಕಳಿಗೆ ಸೆಕೆಂಡ್ರಿ ಅದು ಹೌದು. ಯಾಕಂತಂದ್ರೆ ನಾನು ಎಕ್ಸಾಮ್ ಆಗಿ ಬೇರೆ ಕೆಲಸ ಎಚ್ಎಂ ಆದ್ಮೇಲೆ 4 ಸಬ್ಜೆಕ್ಟ್ ಕೊಟ್ಟಾರಿಲ್ಲ ನಿಮಗೆ, ಸಬ್ಜೆಕ್ಟ್ ಕೊಟ್ಟಾರ ಮಾಡಕ್ಕೆ. ಮತ್ತೆ ಎಚ್ಎಂ ಆಗ ಅದನ್ನ ನೀವು ಮಾಡ್ಬೇಕು. ಎಲ್ ಮಾಡ್ತಿದ್ರೆ ನಿಮಗೆ 4 ಸಬ್ಜೆಕ್ಟ್ ಎಲ್ ಮಾಡ್ತಿದ್ರಿ ನೀವು? ಗುರುಗಳೇ ಅದೆಲ್ಲ ಕಳಿಸಲ್ಲ ಮೇಡಮ್. ಅವರೇ ಮಕ್ಕಳು ಕಳಿಸೋದಾದ್ರೆ ಬಿಡ್ರಿ, ಮಾತಾಡೋಣ. ನಾನು ಅದನ್ನ ಕೇಳಿದೆ. ಆಗ ಅವರು ಪದೇ ಪದೇ ಇರ್ಲಿ ಮೇಡಮ್ ಅವ್ರೆ, ತೊಂದರೆ ಇಲ್ಲ, ಬಿಡ್ರಿ ಅಂತ. ಮುಂದೆ ಸ್ವಲ್ಪ ದಿನ ಐತಂದ ಅವರು ಇದು ಎಷ್ಟೇ ಸರಿ ಆಗೈತೆ, ಇದು ಸಮಸ್ಯೆ ಬಗೆಹರಿಯಲ್ಲ ಅಂದಾಗ್ಲಿಂದ ನಾನು ಸುಮ್ಮನೆ ಆಗಿದ್ದೀನಿ ಮೇಡಮ್. ಫಸ್ಟ್ಗೆ ಬಿಡ್ರಿ ಹೋಗ್ಲಿ, ಸುಸ್ತು ಕಲಿಸ್ಲಿ ಅಂತ ನಾನು ಹೇಳಿದೆ ಫಸ್ಟ್ಗೆ ಅವ್ರಿಗೆ.
ಶಿಸ್ತು ಮೊದ್ಲಿಂದ ಹೆಂಗ್ ನಡ್ಕೊಂಡು ಹೋಗ್ತೈತೆ ಹಂಗೆ ಮೇಡಮ್ ಅಲ್ಲೇ ಮದ್ದ ಮುಂಚೆ ಹೇಳ್ಬಿಟ್ರಿ ನೀವು ಮುಂಚೆ ಹೇಳ್ಬಿಟ್ರೆ ಮತ್ತೆ ಮೈಯಲ್ಲಿ ಹೋಗ್ಬಿಡುತ್ತೆ ನಾವೆಲ್ಲ ಸ್ಕೂಲಾಗ ಓದ್ಬೇಕಾದ್ರೆ ಮಾಸ್ಟರ್ ಕಂಡುಬಿಟ್ರೆ ಓಡುತ್ತೆ ಸಾಹೇಬ್ರು ಬಂದ್ಬಿಡು ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ತಾರೆ ಒಳಗ್ ಬಂದು ನಾವು ಕರ್ಕೊಂಡು ಅದೇ ಕಾಂತಾಚಾರ ಆಗಲಿ ಹನುಮಂತಾಚಾರ ಅವ್ರು 7:15 ಇಲ್ಲಿ ಬಂದು ಟೋಟಲಿ ಅವ್ರು ರೆಡಿ ಮಾಡೋದು. ನೀನು ಪಾಡಿ ಬಂದ ಜೊತೆ ಮಾತಾಡ್ತೀರ ಅಲ್ಲಿ ಮಕ್ಕಳಿಗೆ ಮಕ್ಳಿಗೆ ಹಂಗೆಲ್ಲ ನೀವು ಮಾಡಿಸ್ರಿ ರೆಡಿ ಮಾಡಿಸ್ರಿ. ನೀವು ಆರಾಮಾಗಿ ಹೊರಗೆ ಕೂತ್ಕೊಂಡ್ರೆ ಯಾರು ಮಾಡಿಸ್ತಾರೆ? ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ತಾರ? ಅವ್ರಿಗೆ ಜವಾಬ್ದಾರಿ. ನೀವು ಮುಂದೆ ನಿಂತ್ಕೊಂಡು ಹೇಳಿಕೆ ಅಂತಿದ್ರು ಮಾತ್ರ ಅವ್ರು ಮಾಡೋದು. ನೀವು ಒಳಗೆ ಕೂತ್ಕೊಂಡು ಅವ್ರ ಪಾಡಿಗೆ ಅವ್ರ ಕೆಲಸ ಪ್ರೋಗ್ರಾಮ್ ಲಿಸ್ಟ್ ಮಾಡಿರ್ತೀವಿ. ಯಾಕತ್ತಿಲ್ಲ ನಿಮ್ ಪಾಡಿ ನೀವು